ನಮಸ್ತೆ ವೀಕ್ಷಕರೇ, ನಮ್ಮ ಇಂದಿನ ಮನೋವ್ಯಾಕುಲತೆಗಳಿಗೆ ಅಂದು ಕೃಷ್ಣ ಗೀತೆಯಲ್ಲಿ ನೀಡಿದ ಸಲಹೆಗಳು ಸಂಚಿಕೆ 1ಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಅಂದು ಅರ್ಜುನ ಯುದ್ಧ ಭೂಮಿಯಲ್ಲಿ ತನ್ನ ಆತ್ಮೀಯರೇ, ತನ್ನ ಬಂಧುಗಳೇ ತನ್ನ ಎದುರಾಳಿಗಳಾಗಿ ಬಂದು ನಿಂತಾಗ ಅವನಲ್ಲಾಗುವಂತಹ ಮನೋವ್ಯಾಕುಲತೆಗಳನ್ನು ನಾವು ನೋಡ್ಬೋದು. ಅವನು ಹೇಳ್ತಾನೆ, ಕೃಷ್ಣ, ನನ್ನ ಕೈಗಳು ನಡುಗುತ್ತಿವೆ, ಬಾಯಿ ಒಣಗುತ್ತಿದೆ, ಮನಸ್ಸು ಗೊಂದಲದಲ್ಲಿದೆ, ನಾನು ಏನು ಮಾಡಬೇಕು ಎಂದು ಅರ್ಥವಾಗುತ್ತಿಲ್ಲ, ನನ್ನ ಕೈಯಲ್ಲಿರುವ ಗಾಂಡೀವ ಜಾರುತ್ತಿದೆ, ನಾನು ಸ್ಥಿರವಾಗಿರಲು ಸಾಧ್ಯವಾಗುತ್ತಿಲ್ಲ. ಅಂದು ಅರ್ಜುನನ ಮನಸ್ಥಿತಿಯನ್ನು ನಾವು ನಮ್ಮ ಪ್ರಚಲಿತ ಮನಸ್ಥಿತಿಗೆ ನಾವು ಹೋಲಿಸ್ಕೊಳ್ಬಹುದು. ನಾವು ಯಾವ ರೀತಿಯಲ್ಲಿ ಒಂದು ಆತಂಕಕ್ಕೆ, ಪ್ಯಾನಿಕ್ ಅಟ್ಯಾಕ್ ಆಗಿರ್ಬೋದು, ಭಾವನಾತ್ಮಕ ತೊಳಲಾಟ ಆಗಿರ್ಬೋದು, ಅಥವಾ ಓವರ್ ಥಿಂಕಿಂಗ್, ಡಿಸಿಷನ್ ಮೇಕಿಂಗ್ ಇಶ್ಯೂಸ್ಗಳಂತಹ ಸಮಸ್ಯೆಗಳಿಗೆ ನಾವು ಹೋಲಿಸ್ಕೊಳ್ಬೋದು. ಇಲ್ಲಿ ಕೃಷ್ಣ ಆ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಚಿಕಿತ್ಸಕ ಪ್ರತಿಕ್ರಿಯೆಯನ್ನು ನೀಡ್ತಾನೆ ಅನ್ನೋದನ್ನು ನೋಡ್ಕೊಂಡು ಬರೋಣ. ಇಲ್ಲಿ ಕೃಷ್ಣ ತಕ್ಷಣ ಅರ್ಜುನ ನೀನು ಸ್ಟ್ರಾಂಗ್ ಆಗಿರು, ದುರ್ಬಲನಾಗಬೇಡ ಅಂತ ಹೇಳಲ್ಲ. ಬದಲಿಗೆ ಕೃಷ್ಣ ಅರ್ಜುನ ಹೇಳೋದನ್ನು ಪೂರ್ಣವಾಗಿ ಕೇಳ್ತಾನೆ. ಕೇಳಿಬಿಟ್ಟು ಅವನ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಆನಂತರ ಅವನಿಗೆ ಪೂರಕವಾದ ಮಾರ್ಗದರ್ಶನವನ್ನು ಮಾಡ್ತಾನೆ. ವೀಕ್ಷಕರೇ, ನಾವಿಲ್ಲಿ ಮುಖ್ಯವಾಗಿ ಏನು ಅರ್ಥ ಮಾಡ್ಕೊಳ್ಬೇಕಂತಂದರೆ, ನಮಗೆ ನೀಡುವಂಥ ಸಂದೇಶ ಏನಪ್ಪ ಅಂತಂದರೆ, ಯಾರೇ ಒಬ್ಬ ವ್ಯಕ್ತಿ ಸಮಸ್ಯೆ ಅಂತ ಬಂದಾಗ ಅವನಲ್ಲಿರುವ ವ್ಯಾಕುಲತೆಯನ್ನು ನಮ್ಮಲ್ಲಿ ಹೇಳ್ಕೊಳ್ಳಿಕ್ಕೆ ಟ್ರೈ ಮಾಡುವಾಗ ನಾವು ಮುಖ್ಯವಾಗಿ ಕೇಳಿಸ್ಕೊಳ್ಬೇಕು. ಲಿಸ್ನಿಂಗ್ ಸ್ಕಿಲ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ನಾವೇನು ಮಾಡ್ತೀವಿ, ಹಲವಾರು ಬಾರಿ ಅರ್ಧಂಬರ್ಧಂ ಕೇಳಿಕೊಂಡು ಅವರನ್ನು ಜಡ್ಜ್ ಮಾಡುವಂಥದ್ದು. ಸೊ ಈ ರೀತಿ ಮಾಡಿದಾಗ ಒಬ್ಬ ವ್ಯಕ್ತಿಗೆ ಅವನು ಹೇಳ್ಕೊಳ್ಳಿಕ್ಕೆ ಇಷ್ಟಪಡಲ್ಲ. ಈ ವ್ಯಕ್ತಿಗಳು ನನ್ನನ್ನು ಜಡ್ಜ್ ಮಾಡ್ತಾರೆ, ನಾನು ಹೇಗೆ ಹೇಳ್ಕೊಳ್ಳಿ ಅನ್ನೋದನ್ನು ಅವರಲ್ಲಿ ಮನಸ್ಥಿತಿ ಬಂದ್ಬಿಡುತ್ತೆ. ಸೊ ಅದರ ಸಾರಾಂಶ ಏನಪ್ಪ ಅಂತಂದರೆ, ನಾವು ಯಾವುದೇ ಒಂದು ವ್ಯಕ್ತಿ ಸಮಸ್ಯೆ ಅಂತ ಬಂದು ನಮ್ಮಲ್ಲಿ ಹೇಳ್ಕೊಂಡಾಗ ಮುಖ್ಯವಾಗಿ ನಾವು ಅದನ್ನು ಫಸ್ಟು ತಿಳ್ಕೊಳ್ಬೇಕು ಏನಾಯಿತು ಅಂತ. ಆನಂತರ ಅವರ ಮನಸ್ಥಿತಿ ಏನು ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡು ನಂತರ ಮಾರ್ಗದರ್ಶನವನ್ನು ನೀಡಬೇಕು. ಯಾಕಂದರೆ ಹಲವಾರು ಸಮಯದಲ್ಲಿ ನಮಗೆ ಸಮಸ್ಯೆಗಳು, ನಮ್ಮ ವೇದನೆಗಳನ್ನು ಯಾರಾದರೂ ಕೇಳಿಸ್ಕೊಂಡ್ರೆ ಸಾಕು ಅಂತ ಇರುತ್ತೆ ಅಲ್ವಾ. ಜಸ್ಟ್ ಕೇಳಿಸ್ಕೊಳ್ಳೋದ್ರಿಂದ ನಾವು ಅವರೆಲ್ಲ ಹೇಳ್ಕೊಳ್ಳೋದ್ರಿಂದ ನಮ್ಮ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ.